ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿಯ ಗುಹೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಜಾತ್ರಾ ಮಹೋತ್ಸವದ ಪಾವನ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ಗುರುಪಾದ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಗುಹೇಶ್ವರ ಜಾತ್ರಾ ಕಮಿಟಿ ಹಿರಿಯರು ಈಶ್ವರ ಆದೆಪ್ಪನವರ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿಯ ಗುಹೇಶ್ವರ ನಡುಗಡ್ಡೆಯಲ್ಲಿ ಜರುಗುವ ಗುಹೇಶ್ವರ ಜಾತ್ರೆಯಲ್ಲಿ ಪ್ರತಿ ವರ್ಷದಕ್ಕಿಂತಲೂ ಭಕ್ತರು ಜಾಸ್ತಿ ಬರುತ್ತಿದ್ದಾರೆ. ಇದು ನಮಗೆ ಬಹಳ ಸಂತೋಷವಾಗಿದೆ ಎಂದರು. ಪ್ರತಿ ವರ್ಷದಂತೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಂಕನವಾಡಿಯ ಗುಹೇಶ್ವರ ನಡುಗಡ್ಡೆಯಲ್ಲಿ ಜರುಗುವಂತ ಜಾತ್ರೆ ಶ್ರೀ ಗುಹೇಶ್ವರ ಬೆಳಗಿನ ಜಾವ ಲಿಂಗಾಭಿಷೇಕ ಇರುತ್ತದೆ ಮತ್ತು ಮಧ್ಯಾಹ್ನಕ್ಕೆ 1 ಗಂಟೆಗೆ ಪಲ್ಲಕ್ಕಿ ಸೇವಾ ಚಾಲು ಆಗ್ತೈತಿ. 1 ರಿಂದ 2 ಗಂಟೆಗೆ ಪ್ರಸಾದ ಚಾಲು ಆಗ್ತೈತಿ. ಪ್ರತಿ ವರ್ಷದಂತೆ ಎಲ್ಲ ಭಕ್ತಾದಿಗಳು ವರ್ಷಕ್ಕೆ ಜಾಸ್ತಿ ಬರ್ತಿದ್ದಾರೆ ಅಂತ ಹೇಳಿ ನಮಗೆ ಈ ಕಂಕನವಾಡಿ ನಡುಗಡ್ಡೆ ಗುಹೇಶ್ವರ ಕಮಿಟಿಯವ್ರಿಗೆ ಒಂದು ಖುಷಿ ಆಗುವಂತ ವಿಷಯ ಇದು. ಮೊದಲ ನಮ್ಮ ಹಿರಿಯರೆಲ್ಲ ಆಗಿನ ಟೈಮ್ನಾಗ ಗೋಧಿ ಹೆಚ್ಚು ಬೆಳೆದ್ರಿಂದ ಹುಗ್ಗಿ ಮತ್ತು ನುಚ್ಚಿಂದ ಜೋಳದ ನುಚ್ಚಿಂದ ಜಾತ್ರೆ ಮಾಡ್ತಿದ್ರು. ಈಗ ಜೋಳದ ನುಚ್ಚಿಲ್ಲ ಅಂತ ಹೇಳಿ ನಾವು ಅಕ್ಕಿ ಹಾಕ್ತಿವಿ, ಆದ್ರೆ ಗೋಧಿ ಹುಗ್ಗಿ ಮಾಡ್ತೀವಿ. ಮೊದಲು ಬೆಲ್ಲದ ಹುಗ್ಗಿ ಮಾಡ್ತಿದ್ವಿ, ಈಗ ಸಕ್ರಿ ಮತ್ತು ಹಾಲ ಕವಾ ಹಾಕಿ ಒಂದು ಹುಗ್ಗಿ ಮಾಡ್ತೀವಿ. ಫೇಮಸ್ ಅದು ಕಂಕನವಾಡಿಗೆ. ಅದು ಈ ಜಾತ್ರೆಗೆ ಹೇಳಿ ಮಾಡಿಸಿದಂತ ಒಂದು ರುಚಿಯಾದ ಹುಗ್ಗಿ ಇರುತ್ತದೆ. ನಮ್ಮೂರಿನ ಸುಣ್ಣ ಸಿಂಹಾಸನಕ ಪೀಠಾಧಿಪತಿಯಾದಂಥ ಶ್ರೀ ಅಲ್ಲಮಪ್ರಭುದೇವರ ಗುರು ಆದಂಥ ಶ್ರೀ ಗುರು ಗುಹೇಶ್ವರನ ಕೃಪಾಶೀರ್ವಾದದಿಂದ ಬರುವ ಪ್ರತಿ ವರ್ಷವೂ ಈ ಅವತಾರ ಅಮಾವಾಸ್ಯೆ ದಿನ ನಡೆಯುವ ಈ ಅದ್ಧೂರಿಯಾದ ಜಾತ್ರೆಗೆ ಇಡೀ ರಾಜ್ಯದ ಎಲ್ಲ ಕನ್ನಡಿಗರು ಹಾಗೂ ಭಕ್ತಾದಿಗಳು ಬಂದು ಈ ಒಂದು ಗುಹೇಶ್ವರನ ಕೃಪಾ ಕಟಾಕ್ಷದ ಆಶೀರ್ವಾದವನ್ನು ತೆಗೆದುಕೊಂಡು ತಮ್ಮ ಪ್ರಸಾದವನ್ನು ಸ್ವೀಕರಿಸಿ ತಾವು ತೆರಳಬೇಕೆಂದು ತಮ್ಮಲ್ಲಿ ಇಡೀ ರಾಜ್ಯದ ಜನತೆಗೆ ನಮ್ದೊಂದು ಊರಿನ ವತಿಯಿಂದ ತುಂಬು ಹೃದಯ ಕಳಕಳಿ. ಆದ ಕಾರಣ ವಿಶೇಷವಾದಂಥ ಜಾತ್ರೆ ಇದು ನಮ್ಮ ರಾಜ್ಯದೊಳಗೆ. ಏನು ವಿಶೇಷ ಅಂದರೆ ಇದು ಸುತ್ತಮುತ್ತಲು ನದಿ ಇರುವುದ ಕೃಷ್ಣಾ ನದಿ ಇರುವುದರಿಂದ ನಡುಗಡ್ಡೆ ಆದಂಥ ಒಂದು 500 ಎಕರೆ ಗ್ರಾಮ ಇದು. 500 ಎಕರೆ ಗ್ರಾಮದಲ್ಲಿ ಇದು ಬಹಳ ಅದ್ದೂರಿಯಾಗಿ ನಡ್ಕೊಂಡು ಬಂದಂತ ಜಾತ್ರೆ ಮೊದಲನೇ ಹಿಡ್ಕೊಂಡ ಈಗೀಗ ಇತ್ತಿತ್ತಲಾಗಂತ್ರ ಈ ಯಾವುದೇ ಸರ್ಕಾರವನ್ನು ಸ್ಪಂದಿಸಲಾರ್ದ, ಇದಕ್ಕೆ ಯಾವುದೂ ಗಮನ ಕೊಡ್ಲಾರ್ದ ಒಂದು ನಿರ್ಲಕ್ಷ್ಯನ ಮಾಡಿದ್ದಕ್ಕಾಗಿ ಎಲ್ಲ ಗ್ರಾಮಸ್ಥರು ಕೂಡಿ ಈ ವರ್ಷ ಈ ಜಾತ್ರೆಗೆ ಒಂದು ಹೊಸ ವಿಶೇಷವಾದಂತ ಹಾದಿಯನ್ನು ಈ ಕೃಷ್ಣಾ ನದಿ ಒಳಗೆ ಮಾಡಿ ಬಹಳ ಭವ್ಯವಾದಂತ ಒಂದು ಹೆಸರನ್ನು ಪಡೆದಂತ ಗ್ರಾಮ ಯಾವುದಂದ್ರೆ ಈ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಕಂಕನವಾಡಿ ಗ್ರಾಮ ಅಂತ ಹೇಳಕ್ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕಾಕತಿ. ಯಾಕಂದ್ರ ಯಾವುದೇ ಸರ್ಕಾರ ಇರ್ಲಿ, ಯಾವುದೇ ಮಂತ್ರಿ ಇರ್ಲಿ, ಯಾವುದಕ್ಕೂ ನಮಗ ಸ್ಪಂದನೆ ಮಾಡಿಲ್ಲ ಇಲ್ಲಿ ತಕ. ಮುಂದಾದ್ರೂ ಇದನ್ನೆಲ್ಲ ನೋಡ್ಕೊಂಡಾದ್ರೂ ಒಂದ್ ಸ್ವಲ್ಪ ನಮ್ಮ ಊರಿನ ಕಡೆ ಅವರ ಚಿತ್ತಗೊಡ್ಲಿ, ಸರ್ಕಾರಕ್ಕನ್ನು ತೆಗಿಲಿ ಅನ್ನುವಂತ ಮಾತನ್ನ ಹೇಳಿ ನಾವು ಸರ್ಕಾರಕ್ಕೆ ಇದೊಂದು ಕಿವಿ ಮಾತನ್ನು ಹೇಳಕ್ ಇಷ್ಟ ಪಡ್ತೀವಿ. ಇಷ್ಟ ಹೇಳಿ ನನ್ನ 2 ಮಾತಿಗೆ